8:30ಗೆ ಕಾಂಪಿಟೇಷನ್ 9 ಗಂಟೆ 300 ಜನರ ಮೇಲೆ ಪಾರ್ಟಿಸಿಪೇಟ್ ಪ್ರೋತ್ಸಾಹದ ನುಡಿಗಳನ್ನು ಅವರು ನೀಡ್ತಾ ಇದ್ದಾರೆ. ಲೋಕಾರ್ಪಣೆಯಾಗಿದೆ. ಈಶ್ವರ ಖಂಡ್ರೆ ಅವರು ಇಲ್ಲಿ ಬಂದಿದ್ದಾರೆ. ಒಂದು ಮಾತನ್ನು ಅವರ ಬಗ್ಗೆ ನಾನು ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಒಂದು 2-3 RTO ಟ್ಯಾಕಿಗೆ ಒಂದು 9 ಕೋಟಿ ರೂಪಾಯಿ ಬಂದಿತ್ತು. ಅದೇ ರೀತಿ ಅಂಬೇಡ್ಕರ್ ವಸತಿ ನಿಲಯಕ್ಕೆ ಒಂದು 22 ಕೋಟಿ ರೂಪಾಯಿ ಬಂದಿತ್ತು. ಅದಕ್ಕೆ ಮಂಜೂರಾತಿ ಕೊಡಲಿಕ್ಕೆ ನಾನು 6 ತಿಂಗಳಿನಿಂದ ಆ ಕಡತವನ್ನು ಹಿಡ್ಕೊಂಡು ಇಲ್ಲಿಂದ ಬೆಂಗಳೂರಿಂದ ಇಲ್ಲಿ ಇದ್ದ ಅಧಿಕಾರಿಗಳಿಗೆ ಎಲ್ಲ ಯಾವ ಬೇಡಿಕೆಯನ್ನು ಇಟ್ಟರು ಕೂಡ ಆ ಬಾಲನ್ನು ಈ ಕಡೆಯಿಂದ ಆ ಕಡೆ ತಲ್ಲುವುದು, ಆ ಕಡೆ ಬಾಲನ್ನು ಈ ಕಡೆ ಗುದ್ದುವುದು, ಇದನ್ನೇ ಮಾಡಿತ್ತು. ಮತ್ತು ನನಗೆ ಇದಕ್ಕೆ ಇಲ್ಲಿ ಮದ್ದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಶ್ವರ ಖಂಡ್ರೆ ಅವರ ಹತ್ರ ನನ್ನ ಮಾತನ್ನು ಹೇಳಿದೆ. ಅವರು ಒಂದೇ ದಿವಸಕ್ಕೆ ಕರೆದು ಅಭಿವೃದ್ಧಿಗೆ ನಾನು ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಇಡೀ ಅಧಿಕಾರಿ ವರ್ಗದನ್ನು ಕರೆದು ನನಗೆ ಬರೀ 10 ದಿವಸದಲ್ಲಿ ಅದಕ್ಕೆ NOC ಕೊಟ್ಟಂಥವರು ನಮ್ಮ ಈಶ್ವರ ಖಂಡ್ರೆ ಅಂತ ಹೇಳಲಿಕ್ಕೆ, ನಮ್ಮ ಅಭಿವೃದ್ಧಿಗೆ ಸಹಕಾರ ಮಾಡಿದವರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಆನಂತರ ಎಲಿಫೆಂಟ್ ಕಾರಿಡಾರ್ ಬಗ್ಗೆ ಹೇಳಿದರು. ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6 ಕಿಲೋಮೀಟರ್ ಎಲಿಫೆಂಟ್ ಕಾರಿಡಾರನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಮೃತ್ಯು ಆಯಿತು ನಮ್ಮ ಸುಳ್ಯ ಭಾಗದಲ್ಲಿ, ಒಂದು ಆನೆ ತುಳಿತಕ್ಕೆ ಒಳಗಾಗಿ ಒಂದು ಮೃತ್ಯು ಆಯಿತು. ಅದಕ್ಕೂ ಕೂಡ ಸುಮಾರು 15 ಲಕ್ಷ ಕೊಡುವಂಥದ್ದು, ಸೋಲಾರ್ ಬೇಲಿಯನ್ನು ಹಾಕುವಂಥದ್ದು, 25 ಜನರ ಒಂದು ಕಾರ್ಯಪಡೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಂಥ ಈಶ್ವರ ಖಂಡ್ರೆಯವರಿಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಾನು ಮೊದಲಿಗೆ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರವಾಸೋದ್ಯಮ ಇನ್ನೊಂದು 2 ವಿಚಾರ. ನಮ್ಮ ಗೇರು ಬೀಜಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಸುಮಾರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಂತ್ರಿಗಳೇ 550 ಎಕರೆ ಗೇರು ಬೀಜಕ್ಕೆ ಲೀಸ್ ಕೊಟ್ಟಂಥ ಜಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಯಾರು ಕೂಡ ಅದರಲ್ಲಿ ಗೇರು ಬೀಜ 30 ವರ್ಷ ಲೀಸ್ ಕೊಟ್ಟಿದ್ದಾರೆ. ಯಾರು ಕೂಡ ಇವತ್ತಿನವರೆಗೆ ಅಲ್ಲಿ ಆ ಗೇರು ಮರವನ್ನು ನೋಡಲಿಕ್ಕೆ ಹೋಗುವುದಿಲ್ಲ. ನಾವೇನಾದರೂ ಅದನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ನಮಗೆ ಆ ಜಾಗವನ್ನು ಕೊಡಿ ಅಂತ ಸರ್ಕಾರ ಹತ್ರ ಕೇಳಿದರೆ ಅದಕ್ಕೂ ಕೂಡ ಅನುದಾನಗಳು ಇಲ್ಲ, ಅದಕ್ಕೂ ಕೂಡ ಅನುಮತಿಗಳು ಇಲ್ಲ. ನಾನು ನಿಮ್ಮ ಹತ್ರ ವಿನಂತಿ, ನಿಮ್ಮ ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಮಂತ್ರಿಗಳು ಇಲ್ಲಿ ಇದ್ದಾರೆ, ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು, ಈ 55 ಎಕರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದ್ದರೆ ಸುಮಾರು 2000 ಎಕರೆ ನಮ್ಮ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇರಬಹುದು. ಅದನ್ನು ಅಭಿವೃದ್ಧಿ ನಿಮ್ಮ ಮಂಡಳಿ ಏನು ಗೇರು ಅಭಿವೃದ್ಧಿ ಮಂಡಳಿ ಮುಖಾಂತರ ಅಲ್ಲಿ ಗೇರು ಅಭಿವೃದ್ಧಿ ಅವರಿಗೆ ಪುನರ್ ಲೀಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅದು ಈ ಸರ್ಕಾರದ ಹೊತ್ತಿಗೆ ತಗೊಂಡು ನಿಮ್ಮ ಅಭಿವೃದ್ಧಿ ಮಂಡಳಿಯ ಪರವಾಗಿ ತಗೊಂಡು ಅಲ್ಲಿ ಗೇರು ಅಭಿವೃದ್ಧಿಯನ್ನು ಮಾಡಿದರೆ ಖಂಡಿತ ಇದರಲ್ಲಿ ಸ್ವಲ್ಪ ಗೇರು ಅಭಿವೃದ್ಧಿ ಹೋಗಿ ತೆಕ್ಕೊಂಡಾದರೂ ಬರುವಂಥ ಕೆಲಸಗಳು ಆಗ್ಬೋದು. ಯಾಕಂದರೆ 155 ರೂಪಾಯಿ ಗೇರು ಬೀಜಕ್ಕೆ ಏನು ಸಿಗ್ತದೆ ಅದರಲ್ಲಿ ಖಂಡಿತ ಕೆಲಸದವರನ್ನು ಇಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲಸದವರನ್ನು ಇಟ್ಟು ಅದನ್ನು ಮಾಡಲಿಕ್ಕೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧ್ಯ ಇಲ್ಲ. ಎಲ್ಲಾದರೂ ನಾವು ಗಿಡ ನೆಟ್ಟರೆ ಜನ ದುಡ್ಡು ತಿಕ್ಕೊಂಡು ಅಂತ ಹೇಳ್ಬಿಟ್ಟು ಹಣ ಸಿಗ್ತದೆ ಅಂತ ಹೇಳ್ಬಿಟ್ಟು ಹೆಕ್ಕಿಕೊಂಡು ಸ್ವಲ್ಪ ಅದನ್ನು ಅವರ ಸ್ವಂತ ಖರ್ಚಿಗಾಗಿ ಮಾಡುವಂಥ ಕೆಲಸವನ್ನು ಮಾಡಿದರೆ ಬಹುಶಃ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಒಂದು ಬೇಡಿಕೆ. ಇನ್ನೊಂದು ಬೇಡಿಕೆ, ನಾವು ಮಂತ್ರಿಗಳ ಹಿಂದೆ ನಾವು ಈ ಕಡೆಯಿಂದ ನಾನು ಮಂಗಳೂರಿಂದ ಹೊರಟ್ರೆ, ನಾವು ರಾತ್ರಿ ಹೋಗುವಾಗ 12 ಗಂಟೆಗೆ ಇಲ್ಲಿಂದ ಹೊರಟ್ರೆ ಸುಧಾರಣ ಪುತ್ತೂರಿಗೆ ಮುಟ್ಟುವಾಗ ನಾವು ಈ ಮಾವಿನ ಮಿಡಿಯೆಲ್ಲ ಸಿಗುವಾಗ ಒಂದು ತೊಟ್ಟೆ ಫುಲ್ಲು ನಮಗೆ ಕಾಟು ಮಾವಿನ ಹಣ್ಣು ಸಿಗ್ತಾ ಇತ್ತು. ಚಂಡ್ರುಲಿ ಮಾಡಲಿಕ್ಕೆ, ಊಟಕ್ಕೆ, ಮಕ್ಕಳಿಗೆ ರಜದಲ್ಲಿ ಎಲ್ಲಿಗೆ ಆಗ್ತಿತ್ತು. ಈಗ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಕಾಟು ಮಾವಿನ ಗಿಡ ಎಲ್ಲಿಯೂ ಇಲ್ಲ. ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಸುಮಾರು 550 ಗಿಡಗಳು ನಿಮ್ಮ ಫಾರೆಸ್ಟ್ ಸೋಷಿಯಲ್ ಫಾರೆಸ್ಟ್ನವರು ಸೇರಿ ಅದನ್ನು ನೆಡುವಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ವಿನಂತಿ ಏನಂತ ಹೇಳಿದರೆ, ಆದಷ್ಟು ಈ ಕಾಟು ಮಾವಿನ ಮಿಡಿ ಏನಿದೆ ಅದನ್ನು ಆದಷ್ಟು ರಸ್ತೆ ಬದಿಗಳಲ್ಲಿ ನಡುವಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಇಲಾಖೆಯವರಿಗೆ ಹೇಳಬೇಕು. ಇವರು ಏನಾದರೂ ಒಂದು ಗಿಡ ನಡ್ತಾರೆ, ಸೋಷಿಯಲ್ ಫಾರೆಸ್ಟ್ನವರು ಬಂದು 5000 ಗಿಡ ಆಗಬೇಕು ಅಂತ ಯಾವುದೋ ಒಂದು ಗಿಡಗಳನ್ನು ನಡ್ತಾರೆ. ಅದಕ್ಕೆ ಬದಲಾಗಿ ನಾವು ಹಣ್ಣಿನ ಗಿಡಗಳನ್ನು ನೆಟ್ಟರೆ ಒಂದು ನಮ್ಮ ಮಕ್ಕಳಿಗೆ ತಿನ್ನಲಿಕ್ಕೆ ಆಗ್ತದೆ, ಒಂದು ಕಾಡು ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಆಗ್ತದೆ, ಬಾವಲಿ ಇಲಿ ಅದು ಎಲ್ಲ ಬದುಕ್ತದಲ್ಲ, ಎಲ್ಲದಕ್ಕೂ ಪ್ರಯೋಜನ ಆಗ್ತದೆ. ಅದನ್ನೊಂದು ಮಾಡಬೇಕು. ನೀವು ಮಾಡ್ತೀರಂತ ಗೊತ್ತು, ನೀವು ಹೇಳಿದ ಮಾತನ್ನು ಖಂಡಿತ ಬಿಡುವುದಿಲ್ಲ, ಈಗಲೂ ಮಾಡ್ತಾ ಇರ್ಬೋದು, ಮುಂದೆ ಕೂಡ ಅದಕ್ಕೊಂದು ಆದ್ಯತೆ ಕೊಡಬೇಕು ಅಂತ ನನ್ನ ಇನ್ನೊಂದು ವಿಚಾರ. ಈ ಕಾಟು ಮಾವಿನ ಮರಗಳೆಲ್ಲ ಅಲ್ಲಲ್ಲಿ ಇದೆ, ಈ ನಗರಸಭಾ ವ್ಯಾಪ್ತಿಯಲ್ಲಿದೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಇದನ್ನೆಲ್ಲ ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, PWD ಅವರು ಬೇರೆ 20,000-30,000 ರೂಪಾಯಿ ಆಕ್ಷನ್ ಮಾಡಿಬಿಡ್ತಾರೆ. ಅವರು ಇಡೀ ಮಿಡಿಯನ್ನು ಕೊಯ್ದು ಬಿಡ್ತಾರೆ, ಆನಂತರ ಇಡೀ ಗೆಲ್ಲನ್ನು ಕಟ್ಟು ಮಾಡಿಬಿಡ್ತಾರೆ.
ಎಲ್ಲಿದೆ ನಮ್ಮಲ್ಲಿಗೆ ಕಾಟು ಮಾವಿನ ಹಣ್ಣು? ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವರ್ಷ ಯಾರಿಗೂ ಕೂಡ ನಾವು ಅನುಮತಿಯನ್ನು ಕೊಡಲಿಲ್ಲ. ಫಸ್ಟ್ ಕ್ಲಾಸ್ ಈ ಸಲ ನಾವು ಮಾವಿನ ಹಣ್ಣು ತಿಂದದ ಅಂತ ಹೇಳಿದ್ರೆ ತಿಂದದೆ. ಅದಕ್ಕೆ ಸ್ವಲ್ಪ ಮೀನಿನ ಪುಡಿ ಹಾಕಿದರೆ ಫಸ್ಟ್ ಕ್ಲಾಸ್ ಸಾರು ಆಗ್ತದೆ, ಆನಂತರ ಚಂಡ್ರುಳ್ಳಿ ಆಗ್ತದೆ. ಕೇಳಿ, ಇವ್ರ ಹತ್ರ ಎಲ್ಲ ಗೊತ್ತಿದೆ ಅವರಿಗೆ. ನಾನು ನನ್ನ ಕಾರಲ್ಲಿ ಒಂದು ಲೈಟ್ ಇಟ್ಕೊಂಡಿದ್ದೀನಿ, ರಾತ್ರಿ ಒಂದು ತೊಟ್ಟೆ ಇಟ್ಕೊಂಡಿದ್ದೀನಿ. ಈ ರಾತ್ರಿ 12 ಗಂಟೆ ಬರುವಾಗ ಅಲ್ಲಿ ಈ ಕಾಟು ಮಾವಿನ ಹಣ್ಣು ಸಿಗ್ತದೆ. ಫಸ್ಟ್ ಕ್ಲಾಸ್ ಚಂಡ್ರುಳ್ಳಿ ಬೆಳಿಗ್ಗೆ ಎಷ್ಟು ಚಂದ ಊಟ ಆಗ್ತದೆ ಅಂತ ಹೇಳಿದ್ರೆ ಭಾರಿ ಚೆನ್ನಾಗಾಗ್ತದೆ. ಅದನ್ನು ಕೂಡ ನಮ್ಮ ಸರ್ಕಾರದ ಮುಖಾಂತರ ಒಂದು ಸುತ್ತೋಲೆಯನ್ನು ಹೊಡೆಸಬೇಕು ಅಂತ ಇನ್ನೊಂದು ನಮಗೆ ಮನವಿಯನ್ನು ಮಾಡಿಕೊಳ್ತೇನೆ ಮಾನ್ಯ ಮಂತ್ರಿಗಳೇ. ಆನಂತರ ಆನೆಗಳಿಗೆ ನೀವು ರೇಡಿಯೋ ಕಾಲರ್ನ ಒಂದು ಹಾಕಿದರೆ ಒಂದು 2-3 ಆನೆ ನಮ್ಮಲ್ಲಿ ಭಾರಿ ಉಪದ್ರ ಮಾಡ್ತದೆ. ಅದಕ್ಕೆ ರೇಡಿಯೋ ಕಾಲರ್ನ ಒಂದು ಹಾಕಿದರೆ ಅತ್ಯಂತ ಉತ್ತಮ ಆಗ್ತದೆ ಅಂತ ನನ್ನ ವಿಚಾರ. ಇನ್ನೊಂದು ನೀವು ಮಾಡಿರುವಂಥ ಒಳ್ಳೆಯ ಕೆಲಸ ಅಂತ ಹೇಳಿದ್ರೆ ಹಕ್ಕಿ ಮೇಳ ಅಂತ ಮಾಡಿದ್ರಿ, ಒಳ್ಳೆ ವಿಚಾರ. ಇದಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನೀವು ಕೊಟ್ಟಿರುವಂಥ ದೊಡ್ಡ ಕೆಲಸ ಅಂತ ಹೇಳ್ತೀನಿ. ಈಗ ಗುಬ್ಬಿಯ ಅಂಗಡಿ ಬಗ್ಗೆ ಅಂತ ನಾವು ಹೇಳ್ತೇವೆ, ಒಂದಾದ್ರೂ ಇದೆಯಾ? ಪೂರ ಸಾಹಿತ್ಯ ಬದ್ನು ಒಳ್ಳೆಜ್. ಆ ಹಕ್ಕಿ ಮೇಲೆ ಕೂಡ ನಾವು ಮಾಡಿದ್ರೆ ಅತ್ಯಂತ ಈ ಗಿಡಗಳನ್ನು ಬೆಳೆಸಿದಲ್ಲಿ ಆಟೋಮೆಟಿಕ್ ಹಕ್ಕಿ ಕೂಡ ಬೆಳೆಯುವಂಥ ಕೆಲಸ ಆಗ್ತದೆ. ಇನ್ನೊಂದು NRCC ಅಂತ ಒಂದು ಸಂಸ್ಥೆ ಇದೆ, ನಮ್ಮಲ್ಲಿ NRCC ಅಂತ ಒಂದು ಸಂಸ್ಥೆ ಇದೆ. ಅವರಿಗೆ 560 ಎಕರೆ ಜಾಗವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಅವರು ಉದ್ಯೋಗ ಇಲ್ಲದೆ ಏನೂ ಕೆಲಸ ಇಲ್ಲದೆ ಕೋಟಿ ಗಟ್ಟಲೆ ಸಂಬಳ ತಗೊಂಡು ಮಜಾ ಮಾಡ್ತಾ ಇದ್ದಾರೆ. ದಯಮಾಡಿ ಅವರಿಗೆ ಸ್ವಲ್ಪ ಕೀಲು ಕೊಟ್ಟು, ಅದು ನಮ್ಮ ಆಡಳಿತದಲ್ಲಿ ಇಲ್ಲ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇದೆ, ಆದರೂ ಸ್ವಲ್ಪ ಅವರಿಗೆ ಕೆಲಸ ಕೊಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಕೂಡ ಗೇರು ಅಭಿವೃದ್ಧಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿ ಹೆಚ್ಚೇನು ಮಾತಾಡೋದು ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಅದು ಹೆಚ್ಚೇನು ಮಾತಾಡದೆ ನೀವು ಮಾಡಿದಂಥ ಎಲ್ಲ ಕೆಲಸಗಳು, ನಾನು ಇವತ್ತು ಬಂದದ್ವಾಗೆ ನಮ್ಮ ಖಂಡ್ರೆ ಅವರು ಬರ್ತಾರೆ, ಅವ್ರ ಜೊತೆ ಇರಬೇಕು. ನನ್ನ ಕ್ಷೇತ್ರದಲ್ಲಿ ದೊಡ್ಡ ಅನುದಾನ ಬಂದದಕ್ಕೆ ಸಾಗಿಲ್ಲ, ಅದರ ಅನುದಾನ ಎಲ್ಲ ಹೋಗ್ತಿತ್ತು. ನೀವು ಕೊಟ್ಟದ್ರಿಂದ ಬಹುಶಃ ಅದನ್ನು ನನಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಗಿದೆ. ನಿಮಗೆಲ್ಲ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.